Trees glow. Caddy drop top, got the rims on shine. West Coast living, where it's always fine. Barbecue grilling, got the smoke in the air. Neighbors pulling up, good vibes everywhere. Talk box singing, let the synthesizer play. Grooving through the block like it's a Saturday. Yeah, it's part of the plan. Retro shades reflecting the sky. Out here vibing, making time stand by. Hey! Late night lights, city shining in gold. Story after story, all the legends retold. Cruisers hit the streets, hear the engines purr. Low riders dipping, making heads turn for sure. Slide, glide, take a ride. Oh, feel that sunshine, let the bassline flow. West Coast breeze got the beat so sweet. Keep it rolling steady, feel the heat. ಬಡವರಿಗೆ ಮಧ್ಯಮ ವರ್ಗಕ್ಕೆ ಮತ್ತು ಎಲ್ಲರಿಗೂ ಸಹಿತ ಈ ರೀತಿಯಾದಂತಹ ವೈದ್ಯಕೀಯ ಸೇವೆ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ನಡೆಸ್ತಾ ಬಂದಿದ್ದಾರೆ. ಅದು ಅಲ್ಲದೆ ಬಡ ಮಕ್ಕಳ ಶಾಲೆಗಳಿಗೆ ಪುಸ್ತಕಗಳನ್ನು ಕೊಡೋದು, ಬಡ ಮಕ್ಕಳಿಗೆ ಬ್ಯಾಗ್ಗಳನ್ನು ಕೊಡೋದು, ಈ ರೀತಿಯಾದಂಥ ಅನೇಕ ಸಮಾಜ ಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಿ. ಸರ್, ಏನಂತಂದ್ರೆ ತಾವು ಮಾಜಿ MLA ಆಗಿದ್ರಿ, ಈಗ ನಮ್ಮ ಮಗನೂ ರಾಜಕೀಯ ಬಂದು ನಿಮ್ಮ ಥರನೇ ಒಂದು ಗುರುತಿಸ್ಕೊಳ್ಳಲು ತಮ್ಮ ಇಚ್ಛೆ ಏನಾದರೂ ಇದೆಯಾ? ಮಾಡಿ ಅವ್ರ ಸೇವೆ ರಾಜಕೀಯದೊಳಗೆ ಮಾಡಲಿ, ಪಕ್ಷದೊಳಗೆ ಸೇವೆ ಮಾಡ್ಕೊಡ್ತಾರೆ. ಹಿರಿಯರು ಏನು ಮಾಡೋದು ಮಾಡ್ತಾರೆ. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅದಾರ, ಮಹೇಶ್ ತೆಂಗಿನಕಾಯಿ ಅವರು ಅದಾರ, ಆಮೇಲೆ ನಮ್ಮ ಅರವಿಂದ್ ಬೆಲ್ಲದವ್ರು ಅದಾರ, ಮೇಲೆ ಹಿರಿಯರು ಅದಾರ. ಏನ್ ಸರ್ ಮಾರ್ಗದರ್ಶನ ಏನ್ ಹೇಳ್ತೀರಿ ಸರ್? ಏನಿಲ್ಲ, ಕೆಲಸ ಮಾಡ್ಕೊಂಡು ಹೋಗುದು ಇಷ್ಟೇ. ಜನಸೇವೆ ಮಾಡೋದು ಅಷ್ಟೇ. ಏನ್ ಮಾಡೋದು ಮಾಯನವರು ನೋಡಿ ಮಾಡ್ತಾರೆ. ನಾವು ನಮ್ಮ ರಾಜಕೀಯದಲ್ಲಿ ಏನಾದರೂ ಮಾರ್ಗದರ್ಶನ ಕೊಟ್ಟಿದ್ದೀರಾ? ರಾಜಕೀಯ ಮಾರ್ಗದರ್ಶನ ಕೊಡೋದು ಏನೂ ಇರುವುದಿಲ್ಲ, ಯಾರಿಗೂ ಇರುವುದಿಲ್ಲ. ಅವರು ಆಟೋಮೆಟಿಕ್, ನಾನು ಮೊದಲೇ ಹೇಳಿದ್ದೆ, ನೀವು ಒಳ್ಳೆ ಒಬ್ಬ ಬಿಸ್ನೆಸ್ ಮನ್ ಅದೀಪ, ಯಾಕೆ ರಾಜಕೀಯ ಬರ್ತೀವಿ ಅಂತ ಹೇಳಿದ್ದೆ ನಾನು. ಅದು ಬಟ್ ಇದು ನೋಡ್ರಿ, ಯಾಕೆ ಮಾಡಪ್ಪ. ಏನಂತಂದ್ರೆ ಈಗ ಒಳ್ಳೆ ವೆಂಕಟೇಶ್ ಕಾಟೂರ್ ಅವರಿಗೆ ಎಲ್ಲ ಯುವ ಜನತೆ ಅಂದ್ರೆ ಸಾರ್ವಜನಿಕರ ಒಳ್ಳೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೊ ಅದ್ರ ಬಗ್ಗೆ ತಮಗೆ ಎಷ್ಟು ಖುಷಿ? ಎಲ್ಲ ತಂದೆಯವ್ರಿಗೂ ಖುಷಿ ಆಗುತ್ತೆ, ಎಲ್ಲ ಹಿರಿಯರಿಗೂ ಖುಷಿ ಆಗುತ್ತೆ. ನಮ್ಗೊಬ್ಬಂದ ಎಲ್ಲರೂ ಸಾರ್ವಜನಿಕರ ತಂದೆ ತಕ್ಕ ಮಗ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳೋದು ಅದೇ ಕರೆಕ್ಟ್ ಅದ. ಸರ್, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಸತತ 3ನೇ ವರ್ಷ ಸರ್ ಇದು. ನಾವು ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಫೌಂಡೇಶನ್ ಎಲ್ಲ ಸದಸ್ಯರು ಕೂಡಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡ್ತೀವಿ. ಇದರಲ್ಲಿ ನಮ್ಮ ದೊಡ್ಡ ಬೆನ್ನೆಲುಬಾಗಿ KL ಇನ್ಸ್ಟಿಟ್ಯೂಟ್ ಅಂದ್ರೆ ಗೊಬ್ಬರನಲ್ಲಿರುವ KL ಹಾಸ್ಪಿಟಲ್ದವರು ಹಾಗೂ ರಾಷ್ಟ್ರೋತ್ತರ ಬ್ಲಡ್ ಬ್ಯಾಂಕ್ ಅವರ ಬೆಂಬಲದಿಂದ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷನೂ ಇಡ್ತೇವೆ ಸರ್. ಇದೇ ರೀತಿ ಮುಂದೆ ಕಂಟಿನ್ಯೂ ಈ ಕಾರ್ಯಕ್ರಮ ನಾವು ಇಡ್ತೇವೆ ಸರ್. ಏನಂತಂದ್ರೆ ಪ್ರತಿ ವರ್ಷ ಒಂದು ಉಚಿತ ರಕ್ತ ತಪಾಸಣೆ ಇರ್ಬೋದು ಅಥವಾ
ಸಮಾಜಮುಖಿ ಕಾರ್ಯಗಳಿಂದ ತಮ್ಮ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ಇದ್ರ ಹಿಂದೆ ಏನಾದ್ರು ಪ್ರೇರಣೆ ಅಥವಾ ಮುಂದಿನ ಸಮಾಜದೊಳಗನ ಸೇವೆ ಮಾಡ್ಕೊಂಡು ಇರ್ಬೇಕನ್ನೋ ಯೋಚನೆ ಸರ್, ಇದು ಪ್ರವೃತ್ತಿ ನಮ್ಮ ತಂದೆಯವ್ರ ಕಾಲದಿಂದ ನನಗೆ ಬಂದಿದೆ. ಅವ್ರು ಹಾಕಿ ಕೊಟ್ಟಿದ್ದ ಒಂದು ಮಾರ್ಗದರ್ಶನ, ಅವ್ರ ಒಂದು ಆಶೀರ್ವಾದದಿಂದ ಈ ಸಮಾಜಮುಖಿ ಕಾರ್ಯ ನಾವು ಒಂದು 10-15 ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಸೊ ಇದು ನಿರಂತರ ಸರ್. ಮತ್ತು ಬಡ್ಡೆ ಬರಲಿ ಅಂಥೇಳಿ ಅಷ್ಟೇ ನಾವು ಸೀಮಿತ, ಬಡ್ಡೆಗೂ ಅಷ್ಟೇ ಸೀಮಿತ ಇಡಂಗಿಲ್ಲ. ವರ್ಷಾಂಗಟ್ಲೆ ನಮ್ಮದು ಗಿಡ ನೆಟ್ಟು ಕಾರ್ಯಕ್ರಮ ಆಗಲಿ, ದಾವಸ ಧಾನ್ಯ ಹಬ್ಬ ಹುಡುಮಿಯದಲ್ಲಿ ದಾವಸ ಧಾನ್ಯ ಹಂಚುವ ಕಾರ್ಯಕ್ರಮ ಆಗಲಿ, ಮತ್ತು ನಮ್ಮ ಬಡ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಎಜುಕೇಶನ್ ಸಲುವಾಗಿ ಅವ್ರಿಗೆ ಎಕ್ಸಾಮ್ ಕಿಟ್ ಹಾಗೂ ಬ್ಯಾಗವನ್ನು ನಾವು ಥ್ರೂಔಟ್ ಇಯರ್ ಕೊಡ್ತಾ ಇರ್ತೇವೆ. ಮತ್ತೆ ಏನಾದ್ರು ಯೋಜನೆಗಳಿದಾವ ನಾಳೆ? ಸರ್, ಯೋಜನೆ ಅಂದ್ರೆ ಈಗ ಏನು ಸಾರ್ವಜನಿಕಲ್ಲಿ ನಮಗೆ ಜನ ಏನು ಒಂದು ಅಭಿಪ್ರಾಯವನ್ನು ಕೊಡ್ತಾರೆ, ಅದಕ್ಕೆ ತಕ್ಕಂತೆ ನಾವು ಅದಕ್ಕೆ ಸಂಶೋಧನೆ ಮಾಡಿ ಅದು ಯೂಸ್ಫುಲ್ ಆಗುತ್ತೆ, ಸಮಾಜಿಗೆ ಒಂದು ಬೆನಿಫಿಟ್ ಆಗುತ್ತೆ ಅಂದ್ರೆ ಡೆಫಿನೆಟ್ಲಿ ಆ ಕಾರ್ಯಕ್ಕೆ ನಾವು ಮುಂದಾಗ್ತೀವಿ. ಈಗ ನಮ್ಮ ಆತ್ಮೀಯರು ನಿಮ್ಮ ಬಾಜುನ ನಿಂತಾರೆ, ಅವ್ರ ವೃದ್ಧಿ ಸಲೂನ್ ವೃದ್ಧಿ, ಈಗ ನಮ್ಮ ಬಡ್ಡೆ ಪ್ರಯುಕ್ತ ಅವರು ವೃದ್ಧಾಶ್ರಮದಲ್ಲಿ ಆಮೇಲೆ ಅನಾಥ ಮಕ್ಕಳಿಗೆ ಎಲ್ಲ ಉಚಿತವಾಗಿ ಹೋಗಿ ಕಟಿಂಗ್ ಮಾಡಿ ಬರ್ತೇನೆ ಅಂತ ಹೇಳಿ ಹೇಳಿದ್ರಣ್ಣ. ಮಾಡ್ರಿ ಅಂತೇಳಿ ನಾನು ಹಿಂಗೆ ವಿವಿಧ ಕಡೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮನೂ ನಾಳೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಫೌಂಡೇಶನ್ ಸದಸ್ಯರು ಮತ್ತು ವೆಲ್ ವಿಷರ್ಸ್ ಎಲ್ಲರೂ ವಿವಿಧ ಕಾರ್ಯಕ್ರಮ ಇಟ್ಕೊಂಡಾವ. ಆ ಕಾರ್ಯಕ್ರಮ ಸಮಾಜಮುಖಿನೇ ಅದಾವ ಸರ್. ಸೊ ಅವರಿಂದ ನಾವು ಪ್ರೇರಣಾ ತಗೊಂಡು ನಮ್ಮ ಫೌಂಡೇಶನ್ ವತಿಯಿಂದ ಇದು ವರ್ಷಾಂಗಟ್ಲೆ ನಾವು ಮಾಡ್ತಾ ಇರ್ತೀವಿ ಸರ್. ಇವತ್ತು ಟೋಟಲ್ ಹೆಲ್ತ್ ಕ್ಯಾಂಪ್ ಚೆಕಪ್ ಇದೆ ಮತ್ತು ಬೃಹತ್ ರಕ್ತದಾನ ಶಿಬಿರ ಪ್ಲಸ್ ಸಾಧಕರಿಗೆ ಸನ್ಮಾನ, ಯೋಧರಿಗಾಗಲಿ, ಆಮೇಲೆ ಪೌರ ಕಾರ್ಮಿಕರಾಗಲಿ, ಸ್ವಾತಂತ್ರ್ಯ ಹೋರಾಟಗಾರರಾಗಲಿ ಮತ್ತು ಪದ್ಮಶ್ರೀ ಪುರಸ್ಕೃತರಾದ ನಮ್ಮ ಡಾಕ್ಟರ್ ಅನುಗೋಡಿ ಸರ್ ಬಂದಾರ. ಸೊ ಅವ್ರಿಗೂ ಕೂಡ ಸನ್ಮಾನ ಇದೆ ಸರ್. ಹಾಂ ಸರ್, ಮುಂದಿನ ನಡಿಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾಜನತೆ ಸೇವೆನ ನಮ್ಗೆ ಮುಂದಿನ ನಡಿಗೆ ಸರ್. ಅವ್ರ ಸೇವೆಯಲ್ಲಿ ನಿರಂತರ ನಾವು ತೊಡಗಿರ್ತೀವಿ.